ಸ್ಯಾಂಡಲ್ವುಡ್ ನಟಿ ಶುಭಾ ಪೂಂಜಾ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಟಿ ಶುಭಾ ಪೂಂಜಾ ದಾಂಪತ್ಯ ಜೀವನದಲ್ಲಿ ಈಗಾಗಲೇ ಬ್ರೇಕ್ ಬಿದ್ದಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಮದುವೆಯಾಗಿ 4 ವರ್ಷಕ್ಕೆ ನಟಿ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿದ್ದು ವಿಚ್ಛೇದನದತ್ತ ದಂಪತಿ ಮುಖ ಮಾಡಿದ್ದಾರೆ. ಶುಭಾ ಪೂಂಜಾ ದಂಪತಿ ಅಂತೇಳಿ ಹೇಳಲಾಗ್ತಾ ಇದೆ. ಇವತ್ತು ಶುಭಾ ಹಾಗೆ ಸುಮಂತ್ ಅವರು ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಶುಭಾ ಪೂಂಜಾ ಖ್ಯಾತ ನಟಿ ಶುಭಾ ಪೂಂಜಾ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿರುವಂಥದ್ದು. ಮೊಗ್ಗಿನ ಮನಸ್ಸಿನ ನಟಿ ಇದೀಗ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಮದುವೆಯಾಗಿ ಕೇವಲ 4 ವರ್ಷಗಳು. 4 ವರ್ಷಗಳಲ್ಲಿ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ದು ದಂಪತಿ ಬೇರೆಯಾಗ್ತಾ ಇದ್ದಾರೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಇವತ್ತವರು ಕೋರ್ಟ್ಗೂ ಹಾಜರಾಗ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಶುಭಾ ಪೂಂಜಾ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ಮೊಗ್ಗಿನ ಮನಸ್ಸು ಸಿನಿಮಾದಿಂದ ಸ್ಯಾಂಡಲ್ವುಡ್ನಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಂತಹ ನಟಿ ಶುಭಾ ಪೂಂಜಾ ಅವರು, ಹಾಗೆ ದುನಿಯಾ ವಿಜಯ್ ಅವರು ಸೇರಿದಂತೆ ಹಲವು ಖ್ಯಾತ ನಾಯಕರ ಜೊತೆಯಲ್ಲಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಕೂಡ ಮಾಡಿದರು. ಶುಭಾ ಪೂಂಜಾ ಬಿಗ್ ಬಾಸ್ ಸೀಸನ್ 8ರ ಕಂಟೆಸ್ಟೆಂಟ್ ಕೂಡ ಆಗಿದ್ದರು. ಶುಭಾ ಪೂಂಜಾ ಅವರು ಜನವರಿ 5, 2022ರಲ್ಲಿ ಸುಮಂತ್ ಬಿಲ್ ಅವರ ಜೊತೆಯಲ್ಲಿ ಸಪ್ತಪದಿಯನ್ನು ತುಳಿದಿದ್ದರು ನಟಿ ಶುಭಾ ಪೂಂಜಾ. ಶುಭಾ ಅವರ ಬಹುಕಾಲದ ಗೆಳೆಯ ಹಾಗೆ ಉದ್ಯಮಿ ಸುಮಂತ್ ಬಿಲ್ಲವ ಅವರ ಜೊತೆಯಲ್ಲಿಯೇ ಮದುವೆಯಾಗಿದ್ದು ಕೊರೋನಾ ಸಮಯ ಆಗಿದ್ದರಿಂದ ತುಂಬ ಸರಳವಾಗಿ ಈ ಜೋಡಿ ವಿವಾಹವನ್ನು ಕೂಡ ಆಗಿತ್ತು. ಮಂಗಳೂರಿನ ಮಜಲು ಬೆಟ್ಟುಬೀಡುನಲ್ಲಿ ಕಲ್ಯಾಣವಾಗಿತ್ತು ಶುಭಾ ಪೂಂಜಾ ಅವರದ್ದು. ಸದ್ಯ ನಟಿ ಶುಭಾ ಪೂಂಜಾ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅಂತೇಳಿ ಹೇಳಲಾಗ್ತಾ ಇದೆ. ನಟಿ ಶುಭಾ ಪೂಂಜಾ ಅವರ ಕಲ್ಯಾಣದಲ್ಲಿ ಮಂಜು ಪಾವಗಡ ಅವರು ಕೂಡ ಆ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಇದೀಗ ನಟಿ ಶುಭಾ ಪೂಂಜಾ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದ್ದು ಸುಮಂತ್ ಬಿಲ್ಲವ ಅವರ ಜೊತೆಯಲ್ಲಿ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಟಿ ಶುಭಾ ಪೂಂಜಾ ಅವರ ಸ್ಯಾಂಡಲ್ವುಡ್ನ ಖ್ಯಾತ ನಟಿ ಶುಭಾ ಪೂಂಜಾ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿರುವಂಥದ್ದು. ದಾಂಪತ್ಯ ಜೀವನದಲ್ಲಿ ಬ್ರೇಕ್ ಬಿದ್ದಿದ್ದು ಇದೀಗ ಸುಮಂತ್ ಅವರ ಜೊತೆಯಲ್ಲಿ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಬೀಳ್ತಾ ಇದೆ. ವಿಚ್ಛೇದನವನ್ನು ಪಡಿತಾ ಇದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಲೋಕೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಶುಭಾ ಪೂಂಜಾ ಅವರ ದಾಂಪತ್ಯದಲ್ಲಿ ಅವರ ಸಂಸಾರದಲ್ಲಿ ಬಿರುಕು ಮೂಡಿದೆ, ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಮದುವೆಯಾದ 4 ವರ್ಷಕ್ಕೆ ಅಂತೇಳಿ. ಕಾರಣ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಿದೆಯಾ ಲೋಕೇಶ್? ಖಂಡಿತ ನವೀನ್, ಅಂದ್ರೆ ಸುಮಂತ್ ಮತ್ತೆ ಶುಭಾ ಪೂಂಜಾ 2022ರಲ್ಲಿ ಅಂದ್ರೆ ಕೊರೋನಾ ಸಂದರ್ಭದಲ್ಲಿ ಇಬ್ರು ಕೂಡ ಅಂದ್ರೆ ಶುಭಾ ಪೂಂಜಾ ಅವರ ಹುಟ್ಟೂರಿನಲ್ಲಿ ಮದುವೆ ಆಗ್ತಾರೆ. ಸೊ ಅಂದ್ರೆ ಪ್ರೀತಿಯ ಮದುವೆ ಆದ್ರಿಂದ ಆ ಕುಟುಂಬ ಕೂಡ ಆರಂಭದಿಂದ ನೋಡೋದ್ರಿಂದ ಬಹಳ ಪ್ರೀತಿಯಿಂದ ಅಂದ್ರೆ ಅಷ್ಟೇ ಗೌರವಪೂರ್ವಕ ಇಬ್ರು ಕೂಡ ಇರ್ತಾರೆ. ಬಟ್ ಇತ್ತೀಚೆಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸಂದರ್ಶನಗಳಲ್ಲಿ ಶುಭಾ ಪೂಂಜಾ ಅವರು ತಮ್ಮ ಸಂಬಂಧದ ಬಗ್ಗೆ ಒಂದಷ್ಟು ಮಾತನಾಡ್ತಾರೆ. ಅಲ್ಲಿಂದ ಒಂದಷ್ಟು ಈ ಸಂಬಂಧದಲ್ಲಿ ಏನೋ ಒಂದು ಒಡಕು ಮೂಡಿದೆ ಅನ್ನೋ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇತ್ತು. ಸೊ ಈಗ ಇರೋ ಮಾಹಿತಿ ಪ್ರಕಾರ ಇಬ್ರು ವಿಚ್ಛೇದನಕ್ಕೆ ಮುಂದಾಗಿರುವಂಥದ್ದು ಈಗಷ್ಟೇ ಮಾಹಿತಿ ಬಂದಿರೋದು. ಬಟ್ ಈ ಕುರಿತಾಗಿ ಸುಮಂತ್ ಆಗ್ಲಿ ಅಥವಾ ಶುಭಾ ಪೂಂಜಾ ಆಗ್ಲಿ ನೇರವಾಗಿ ಅದು ಅಧಿಕೃತವಾಗಿ ಮಾಹಿತಿಯನ್ನ ನೀಡಿಲ್ಲ. ನಾವು ಕೂಡ ಕರೆ ಮಾಡಿ ಇದು ಹೌದಾ ಇಲ್ವಾ ಅಂತ ಕ್ರಾಸ್ ಚೆಕ್ ಕೂಡ ಮಾಡ್ತಾ ಇದ್ವಿ. ಬಟ್ ಅದಕ್ಕೆ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಬರ್ತಲ್ಲ. 2 ದಿನಗಳ ನಂತರ ನಾನೇ ಖುದ್ದಾಗಿ ಮಾತನಾಡ್ತೀನಿ ಅಂತ ಶುಭಾ ಪೂಂಜಾ ಅವರು ಹೇಳಿದ್ದಾರೆ. ಯಾಕಂದ್ರೆ ವಯಸ್ಸಾದ ತಂದೆಯವರು ಮನೇಲಿದ್ದಾರೆ, ಅದೆಲ್ಲ ಜವಾಬ್ದಾರಿ ನನ್ನ ಮೇಲಿದೆ, ನಾನು ಸದ್ಯಕ್ಕೆ ಏನೂ ಮಾತಾಡೋ ಪರಿಸ್ಥಿತಿನಲ್ಲಿ ಇಲ್ಲ. 2 ದಿನಗಳ ನಂತರ ನಾನೇ ಖುದ್ದಾಗಿ ಅಧಿಕೃತವಾಗಿ ಎಲ್ಲ ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ನವೀನ್. ಉದ್ಯಮಿಯಾಗಿರುವಂತಹ ಸುಮಂತ್ ಅವರು ಬಹುಕಾಲದ ಗೆಳೆಯ ಶುಭಾ ಪೂಂಜಾ ಅವರಿಗೆ ಈಗ ಇದ್ದಕ್ಕಿದ್ದಂತೆ ದೂರವಾಗುವಂಥದ್ದು ಏನಾಗಿದೆ ಅಂತ ಹೇಳಿ ಲೋಕೇಶ್, ಹಾಗೆ ಇವತ್ತು ಕೋರ್ಟ್ಗೂ ಕೂಡ ಹಾಜರಾಗ್ತಾರೆ ಅಂತೇಳಿ ಮಾಹಿತಿ ಇರುವಂಥದ್ದು, ಏನೆಲ್ಲ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಯಾಕಂದ್ರೆ ನಾವು ಮದುವೆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಒಟ್ಟಾಗಿ ಭೇಟಿಯಾಗಿದ್ದಾರೆ. ಯಾಕಂದ್ರೆ ಸಿನಿಮಾ ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ಶುಭಾ ಪೂಂಜಾ ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ತುಂಬಾ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು ಅಂತಿರುವಾಗ ಸುಮಂತ್ ಅವರು ಬಂದು ಅವರ ಸಿನಿಮಾ ಹಾದಿಗೂ ಕೂಡ ಸಹಾಯವನ್ನ ಮಾಡ್ತಾರೆ. ಸೊ ಇದೇ ರೀತಿ ಅಂದ್ರೆ ನಾವು ನೋಡಿದಾಗೆ 4-5 ವರ್ಷಗಳಿಂದ ತುಂಬಾ ಪ್ರೀತಿಯಿಂದ ಇರ್ತಾರೆ. ಬಟ್ ಇದು ಅಚಾನಕ್ ಆಗಿರುವಂತ ಒಂದಷ್ಟು ಬೆಳವಣಿಗೆ. ಸೊ ಯಾವ ವಿಚಾರವಾಗಿ ಏನ್ ಮನಸ್ತಾಪ ಆಗಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಈ ವಿಚಾರವಾಗಿ ಅವರೇ ಖುದ್ದಾಗಿ ಮಾಹಿತಿಯನ್ನು ನೀಡಬೇಕು. ಯಾಕಂದ್ರೆ ಅದು ಪರ್ಸನಲ್ ವಿಚಾರ ಆಗಿರೋದ್ರಿಂದ ಇದನ್ನೇ ಖುದ್ದಾಗಿ ನಾವು ಶುಭಾ ಪೂಂಜಾ ಅವ್ರ ಬಳಿ ಪ್ರಶ್ನೆಯನ್ನ ಕೇಳಿದಾಗ ಕಡೆಯಿಂದ ಅದೇ ರೆಸ್ಪಾನ್ಸ್ ಬರ್ತಾರೆ. ನನಗೆ ಒಂದಷ್ಟು ದಿನಗಳ ಟೈಮ್ ಬೇಕಾಗಿದೆ, ಸಮಯ ಬೇಕಾಗಿದೆ, ಆ ನಂತರದಲ್ಲಿ ಖುದ್ದಾಗಿ ನಾನೇ ಬಂದು ನಿಮ್ಮ ಬಳಿ ಮಾತನಾಡ್ತೀನಿ ಅಂತ ತಿಳಿಸಿದ್ದಾರೆ. ಥ್ಯಾಂಕ್ ಯು ಲೋಕೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.